ಸಂಕಾರಿ ಪಾಲನ ದೇವ ರಾವಣ ಲೋಕೈಕ ವೀರ ಸಂಕಾರಿ ಪಾಲನ ದೇವ ರಾವಣ ಹಸ್ತ ಮಗನ ವಿಭೀಷಣ ಮಾಗಾರಿ ಸಂತೋಷ ಲೋಕಾಲಿ ಸೇವಿತ ನಾಗೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ಸಂಕಾರಿ ಪಾಲನ ದೇವ ಜೈ ಕರ ಹಸ್ತ ಕುಂಭಕರ್ಣ ವಿಭೀಷಣ ನಳಿನಿ ಗರ್ಭೋಂಡವೆಲ್ಲವಂ ಕರಗತ ನೆನೆಸಿರ್ಪುಂ ನಳಿನಿ ಗರ್ಭೋಂಡವೆಲ್ಲವಂ ಕರಗತ ನೆನೆಸಿರ್ಪುಂ ಮಹೇಂದ್ರಾದಿ ದೇವತೆಗಳೆಲ್ಲ ಶರಣ ಸೇವೆಯ ಗೈಯೈ ಮಹೇಂದ್ರಾದಿ ದೇವತೆಗಳೆಲ್ಲ ಶರಣ ಸೇವೆಯ ಗೈಯೈ ಸುರನಾರಿಯರ ನವಗಾನ ನರ್ತನಗಳನ್ನು ಲಕ್ಷಿಸುತ್ತೆ ಸುರನಾರಿಯರ ನವಗಾನ ನರ್ತನಗಳನ್ನು ಲಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ನರವ ಪ್ರಸ್ತ ಅಮರ ವಿಲಾಸ ವೈಭವದಿ ನರವ ದಶಮುಖನಿಗೆ ಅನಾರು ಸಾಟಿ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಕುಂಭಕರ್ಣ ವಿಭೀಷಣ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ನವಪೂರಿತಂ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಧಿಪಂ ಪ್ರಹಸ್ತ ನವಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಧಿಪಂ ಸದಾಶಿವನ ಶುಭ ವಿಭೂತಿ ವಿರಚಿತ ಸದಾಶಿವನ ಶುಭ ವಿಭೂತಿ ವಿರಚಿತ ಭಾಗ್ಯತವ ಯಶೋಧಂ ವಿಜಯ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ಸಹಸ್ರ ಕುಂಭಕರ್ಣ ವಿಜಯ ವಧುವ ಥರ ಹಿಡಿದು ನಡೆದು ದಶ ದಿಶಯ ಕುಂಭಕರ್ಣ ವಿಜಯ ವಧುವ ಥರ ಹಿಡಿದು ನಡೆದು ದಶ ದಿಶಯ ನಡೆವೆ ಅಖಿಲ ಲೋಕ ಸರಿ ಸಮಾನರನಿಪ ಅಖಿಲ ಲೋಕ ಸರಿ ಸಮಾನರನಿಪ ಪ್ರಭುವೆನಿಪ ದಶಮುಖ ಘೇ ಹರಿ ಸಮರೇ ಪ್ರಭುವೆ ದಶಮುಖ ಘೇ ಹರಿ ಸಮರೇ ಪ್ರಭುವೆನಿಪ ದಶಮುಖ ಘೇ ಹರಿ ಸಮರ ಪ್ರಭುವೆನಿಪ ದಶಮುಖ ಘೇ ಹರಿ ಸಮರ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ
ವಿಭೀಷಣ, ಅಗ್ರಜ, ನಾನಾರು ನವಬ್ರಹ್ಮಲೊಬ್ಬನಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಸುಪುತ್ರನು, ವಿಶ್ವದೋ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದಿಂದ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಆಳಕಾವತಿಯ ನಗರವನ್ನೇ ಹಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಬಿರುದಂಕಿತನಾದ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು, ಧೀರನು ಅವನವನಿರುವನು ಪ್ರಹಸ್ತ, ಅವನವನಿರುವನು ಮಹಾಪ್ರಭು. ವೀರ ಧೀರ ಕಂಠೀರವ ಸುರವರ ಗುಂಗೀರವ ಪ್ರಹಸ್ತ, ವೀರ ಧೀರ ಕಂಠೀರ ಸುರವರ ಗುಂಗೀರವ ಹಸ್ತ, ಧುರಿತ ಸುರಗಲಿ ಧುರಿತ ಫಲದಿ, ಧುರಿತ ಸುರಗಲಿ ಧುರಿತ ಫಲದಿ, ತಾರೇಂದ್ರನಿಗೆ ಜಯ ಜಯ, ತಾರೇಂದ್ರನಿಗೆ ಜಯ ಜಯ, ತಾರೇಂದ್ರನಿಗೆ ಜಯ ಜಯ, ಪರಶಿವನಿನ್ ವರವ ಪಡೆದ, ಪರಶಿವನಿನ್ ವರವ ಪಡೆದ ಗಂಗಾಧೀಶ್ವರ, ಭಿರುತ ಫಲದಿ ಭಿರುತ ಸುಗದಿ, ಭಿರುತ ಫಲದಿ ಭಿರುತ ಸುಗದಿ, ತಾರೇಂದ್ರನಿಗೆ ಜಯ ಜಯ, ತಾರೇಂದ್ರನಿಗೆ ಜಯ ಜಯ, ತಾರೇಂದ್ರನಿಗೆ ಜಯ ಜಯ. ನಿಮ್ಮಂತಹ ವೀರನು ಧೀರನು ಈ 16 ಲೋಕದಲ್ಲಿಯೂ ಎಲ್ಲಿಯೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಕಿಂದರ ಕಿಂಪುರುಷಾದಿಗಳು ತರಹಾರಿಸಿ ನಡುಗುವರು. ರಾಜಮಾತೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿದ ನೀವು ನಿಮ್ಮ ಆ ಜನ್ಮ ವೈದ್ಯಾದ ಹರಿಯ ಉದರವನ್ನೇ ಬಗೆಯಬೇಕೆಂಬ ಮಹದಾಸೆಯಿಂದ ಪಾತಾಳವನ್ನೇ ಹೊಕ್ಕಿ ಆ ಬಲಿಚಕ್ರವರ್ತಿ ಆಸ್ಥಾನವನ್ನೇ ಕಾಯುತ್ತಿದ್ದ ವೀರಾದಿ ವೀರರು ನೀವಲ್ಲವೇ ಮಹಾಪ್ರಭು? ಭಲೆ ಭಲ ಪ್ರಹಸ್ತ. ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಣ್ಣನನ್ನು ಹೊನ್ನ ಶೂಲಕ್ಕೇರಿಸಬೇಡ. ನಿಮ್ಮಂತವರ ಹೊಗಳುವುದರಿಂದಲೇ ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿದು ನಿರ್ಮಲಾ ಭಾವದಿಂದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾಗಿರುವನೇ ಈ ನಮ್ಮ ಅಗ್ರಜನು. ವಿಭೀಷಣ ತಲೆಯನ್ನು ಗರ್ಭನು ಬಲದೊಳಗೆ, ತಲೆಯನ್ನು ಗರ್ಭನು ಬಲದೊಳಗೆ, ಸುನರ ಕೈದಿರುವದರೊಳಗೆ, ಸುನರ ಕೈದಿರುವದರೊಳಗೆ, ತಲೆಯನ್ನು ಗರ್ಭನು ಬಲದೊಳಗೆ, ಯಕ್ಷಗರುಡ ಗಂಧರ್ವರ ಹಿಡಿದು ಗದಾದಾಸರಿಂದ ಬೆಂಕಿ ಬೆಳಗಿದೆ. ಯಕ್ಷಗರುಡ ಗಂಧರ್ವರ ಹಿಡಿದು ಗದಾದಾಸರಿಂದ ಬೆಂಕಿ ಬೆಳಗಿದೆ. ತಲೆಯನ್ನು ಗರ್ಭನು ಬಲದೊಳಗೆ, ತಲೆಯನ್ನು ಗರ್ಭನು ಬಲದೊಳಗೆ, ಬಲದೊಳಗೆ, ಬಲದೊಳಗೆ. ವಿಭೀಷಣ, ಸಾಕು ನಿಲ್ಲಿಸು. ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯ ತೊಡೆ ಮೇಲೆ ಮಲಗೆದ್ದು ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ಕಂಗೊಳಿಸುವ ಈ ನಮ್ಮ ಅಗ್ರಜನನ್ನು ನೀನು ಏರಿಸುವೆಯ? ಸುಮ್ಮನೆ ಕುಳಿತುಕೋ. ಭಲೆ ಭಲೆ ಕುಂಭಕರ್ಣ. ವಿಭೀಷಣನೇನು ಬಲ್ಲ, ನನ್ನ ವಿಚಾರವನ್ನೆಲ್ಲ ನಾನು ಜಗಮಲ್ಲ
ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನು ಸ್ವಾಧೀನ ಮಾಡಿಕೊಂಡು ಈ ನನ್ನ ಸಿಂಹಾಸನದ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡಿರುವೆ. ದಿಗ್ಭಿಕ್ತಿಗಳು ಬೀರಿದು, ಗಗನವೇ ಹರಿದು, ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಗುಣನ ಭಕ್ತನು. ಅವನೊಬ್ಬನಿಗಲ್ಲದೆ ಅನ್ಯರೋರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ, ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖನಿಗೆ ಅದೋರು ಸಾಟಿ. ಇಂತಹ ನನಗೆ ಸಾಮಾನ್ಯ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಶಿವ ಎಂಬ ಎರಡಕ್ಷರಗಳಿಂದಲೇ ಸಕಲ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕವರ್ಧಿನಿಯನ್ನ, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನಾಗಿರುವೆ ನಾನು. ಸರಿಯಾಗಿ ಹೇಳಿದೆ ಮಹಾಪ್ರಭು. ನಿಮ್ಮ ಈ ಮಾತು ಎಂತಹ ಹೇಳಿ ಆದರೂ ವೀರತ್ವವನ್ನು ತರುತ್ತದೆ. ನಿಮ್ಮಂತವರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ಈ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಪ್ರಸ್ತ. ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಹಿಡಿದೆದ್ದು ನಿಂತರೆ ಧರೆ ಉಳಿಯುವುದೇ, ಶತ್ರುಗಳೆದುರಾಗುವರೆ ಹರ ಹರಿ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನೆ ಸಾಮಾನ್ಯವಾದದ್ದೇ. ಲೋಕನಾಯಕನೇ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನೆರಡು ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ನಿಜ ನಿಜ ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶೀಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ ದೇವೋದ್ದೇವತೆಗಳಿಗೆ ಆಗಲಿ ನನ್ನ ಅಜಾತ ಶತ್ರುವಾದ ಹಾರಿಗೂ ಸಾಧ್ಯವಿಲ್ಲ. ಅಣ್ಣ ಶಾಂತನಾಗು. ವಿಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನಾಗಲಿ ಪಾಮರನಾಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸಂತೋಷಶೀಲನಾಗಿ ಅಂತವನನ್ನು ಆ ದೈವವು ರಕ್ಷಿಸುವುದು. ವಿಜಯಲಕ್ಷ್ಮಿಯು ಆತನಿಗೊಲಿಯುವಳು. ವಿಭೀಷಣ, ಈ ನಿನ್ನ ನಿಂದಾಸ್ಕೃತಿಯನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶಗಳನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಶಿರದಿಯಲ್ಲಿ ತೇಲುತ್ತಿತ್ತು. ಹೋಗು, ಸುಮ್ಮನೆ ಕುಳಿತುಕೋ. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ದೇವಿ ರೋಧಿಸುತ್ತಿತ್ತಲೇ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪಣಖ ರೋಧಿಸುತ್ತಾ ಬರುತ್ತಿವಳೆ? ಹೌದು ಮಹಾಪ್ರಭು. ಅವಳನ್ನು ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಮಾದ್ನಿ ಅಣ್ಣ, ನನ್ನ ತಿಥಿ ಎಲ್ಲ ತೇಕೊಂಡು ಹೆಂಗ್ ಮಾಡ್ಬಿಟ್ಟವ್ರೆ. ತಂಗಿ ಶೂರ್ಪನಖ, ಏನಾಯಿತು?
ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅಂಡಕಾಯಿ ಮೂಜ ನೆನಮಾದಣ್ಣ ಆಮ ಆಮ ತಮ್ಮ ಅಕ್ಮಣ ಆಮ ಎಂಟಿತ್ತೀತೆ ಆ ತೀತೆ ಬಾಳ ತೊಂದ ಆಮ ಇವಳೇನು ಹೇಳುತ್ತಿರುವಳು ನನಗೊಂದು ತಿಳಿಯುತ್ತಿಲ್ಲವಲ್ಲ. ಹೇಳೇ ಅಗರಾಕ್ಷ. ಮಹಾಪ್ರಭು, ಇವಳೇನು ಹೇಳುತ್ತಿರುವಳು ಸರಿಯಾಗಿ ಸವಿಸ್ತಾರವಾಗಿ ತಿಳಿಸು. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ದೇವಿಯು ದಂಡಕಾರಣ್ಯಕ್ಕೆ ಹೋಗಿದ್ದರು. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಬಹಳ ಸೌಂದರ್ಯವತಿ. ಅವಳನ್ನೇನಾದ್ರೂ ಮಾಡಿ ನಿಮ್ಗೆ ತಂದು ಮದ್ವೆ ಮಾಡಲು ಮಾಡಿರೋ ಮಹಾಪ್ರಭು. ಆ ರಾಮನ್ ತಮ್ಮ ಲಕ್ಷ್ಮಣ ಮಹಾಪತಿಂಗ ನೋಡಿ ಮಹಾಪ್ರಭು, ನಿಮ್ ಮೂಗು ನಾಕ್ಷಿಕ ಎಲ್ಲ ಕುಯ್ ಕಳಿಸ್ಬಿಟ್ಟವನಿ. ಏನು ಹೇಳುವಂತೇಳದೋಳಿ ನೀಚರ, ಹೇಳುವಂತೇಳದೋಳಿ ನೀಚರ, ಕೈಸಿ ತರುವೆನವ ಜಾನಕಿಯನ್ನ, ಕೈಸಿ ತರುವೆನವ ಜಾನಕಿಯನ್ನ. ಓ ದಂಡಲಿ ಶ್ರೀಮನರು, ಓ ದಂಡಲಿ ಶ್ರೀಮನರು, ಬರಲಿ ಬರಲಿ ಕಡಿದಿಡುವೆ ರಣದಳು, ಬರಲಿ ಬರಲಿ ಕಡಿದಿಡುವೆ ರಣದಳು, ಹಿಡಿವೆಂಚಣದೊಳಿ ನೀಚರ. ಆರಿಲ್ಲಗೆಲ್ಲವೆಲ್ಲ ನಡೆಯಲು ನೋಡಿಲ್ಲಿ ಹರಿಗರುಡ ಗಂಧರ್ವ, ಆರಿಲ್ಲಗೆಲ್ಲವೆಲ್ಲ ನಡೆಯಲು ನೋಡಿಲ್ಲಿ ಹರಿಗರುಡ ಗಂಧರ್ವ. ಹಿಡಿದು ದುರುಳಲ, ಹಿಡಿದು ದುರುಳಲ, ಬರಲಿ ಬರಲಿ ಕಡಿದಿಡುವೆ ರಣಗಳು, ಬರಲಿ ಬರಲಿ ಕಡಿದಿಡುವೆ ರಣಗಳು, ಹಿಡುವೆಂಚಣದಲ್ಲಿ ನೀಚರ ನೀಚರ ನೀಚರ. ನೋಡಿದೆಯಾ ಕುಂಭಕರ್ಣ ಎಂತಹ ಅಪಮಾನ? ಅಣ್ಣ, ದೈತ್ಯ ಸಹೋದರಿಯಂ ಕುಂಭಕರ್ಣ, ಅಗ್ರಜ, ದೈತ್ಯ ಸಹೋದರಿಯಂ ಅಪಮಾನಗೊಳಿಸಿದರೆ ನಾನ್ ಸಹಿಸನೋ, ನಾನ್ ಸಹಿಸನೋ. ಆ ದುರಾತ್ಮಕರ ದೂರ್ ದೈವೆ ಕ್ಷಣದೋ ಕುಂಭಕರ್ಣ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮ ದಂಡ ಕಾರಣ್ಯಕ್ಕೆ ನುಗ್ಗಿ ನಮ್ಮ ಸಹೋದರಿಯನ್ನೇ ಅಪಮಾನಗೊಳಿಸಿದರೆ ನಡೆ ಅಗ್ರಜ, ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿ ಬರೋಣ. ಹೌದು ಕುಂಭಕರ್ಣ. ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹಿಯಲ್ಲ. ಸಹೋದರಿ, ಇತ್ತ ಬಾ, ಇತ್ತ ಬಾ. ಅವರು ನಿನ್ನನ್ನು ಸುಮ್ಮನೆ ಹೀಗೆ ಮಾಡಿದರೆ ನೀನು ಯಾವ ಕೀಟಲೆಯನ್ನು ಮಾಡಲಿಲ್ಲವೇ? ನಾನು ನಂಬಲಾರೆ, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮನೆಲ್ಲೆಯಾದ ದಂಡಕಾರಣ್ಯದಲ್ಲಿ ಬಂದು ನೆಲೆಸಿ ನಮಗೆ ಅನ್ಯಾಯವನ್ನೆಸಗಿದರೆಂದ ಮೇಲೆ ಆದರಾದವರಿಂದಂತಹ ಬಲಶಾಲಿಗಳಿರಬಹುದು. ಅಣ್ಣ ಆಮ ಅಕ್ಮಳನ್ನು ಒದಿಸುವುದು ಬೇಡ ಅಣ್ಣ. ಏನಾರಮ್ಮ ಹೊಂದಿದ್ದೆ ಆ ತೀತೆ ತಂದು ನಿನ್ನ ಇಷ್ಟದತ್ತೆ ಮಾಕೋ. ಬಲ ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಬಲು ಚುರುಕಾಗೇ ಇರುವುದು. ನೀನಿನ್ನು ನಿನ್ನಂತಃಪುರಕ್ಕೆ ತೆರಳಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ಯಾರಲ್ಲಿ? ಏನಪ್ಪಣೆ? ಮಾವನಾದ ಮಾರೀಚನನ್ನು ಬರಮಾಡಿ ಹಾದ್ದಿ. ಶಂಭೋ ಮಹಾದೇವ. ಬಾ ಮಾವ ಬಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ,
ನನ್ನ ತಂಗಿಯಾದ ಶೂರ್ಪಣಕ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ಅವರೇನು ಮಾನವರೋ ಅಥವಾ ದಾನವರೋ ಎಂಬುದನ್ನು ಗುರುತಿಸಿ ಹೇಳು. ಶಂಭೋ ಮಹಾದೇವ. ದಾನವೇಶ್ವರ, ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿಕೊಂಡು ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆಯಾ? ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ಮಿಥ್ಯಾವಾದಿ. ಈ ರಾವಣನ ಸಮಕ್ಷಮದಲ್ಲಿ ನಿಂತು ಸಮಸ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕುಳಲ್ಲಿರುವ ತವಳೆಯ ಗರಿಗಳನ್ನು ಕೆತ್ತು ಸಮುದ್ರದಲ್ಲಿ ಬಿಸಾಡು. ಅಣ್ಣ, ಈ ಲಂಕಾನಗರದಲ್ಲಿ ಭವಿಷ್ಯವನ್ನು ಹೇಳುವನು ಮಾವನಾದ ಮಾರೀಚನೊಬ್ಬನೇ. ಈ ಗುರು ನಿಂದನೆಯನ್ನು ನಾನು ಸಹಿಸಲಾರೆನಣ್ಣ. ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಮನೆ ಒಪ್ಪಿಕೊಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಆಗುವ ಸಹಾಯವೇನು? ಮಾವ, ಆ ಸೀತೆ ಬಹು ಸೌಂದರ್ಯವತೆ. ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ನನ್ನನ್ನು ಕ್ಷಮಿಸು ಸಾರ್ವಭೌಮ. ಈ ಇಳೆಯ ವಯಸ್ಸಿನಲ್ಲಿ ಇಂತಹ ಘೋರ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಮಾಡದ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಛೈ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀ ರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದು ಮೇಲು. ರಾವಣೇಶ್ವರ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳಬಹುದು. ಶಂಭೋ ಮಹಾದೇವ. ಇನ್ನು ನನ್ನ ಕಾರ್ಯವು ಸಾಧನೆ ಆದಂತೆ ಸರಿ. ಆದ್ಯ ಮಾಡಿ ಮಹಾಪ್ರಭು, ದಂಡಕಾರಕ್ಕೆ ಮುತ್ತಿಗೆ ಸೈನ್ಯವನ್ನು ಸಿದ್ಧ ಮಾಡಲು. ಬೇಡ ಬೇಡ ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲೇ ವಿಚಾರವನ್ನೆಲ್ಲ ತಿಳಿಸಿ ಮಾರ್ಗ ಮಧ್ಯದಲ್ಲೇ ಹಿಂದಿರಿಸುವೆನು. ನಡೆಯಿರಿ, ಎಲ್ಲರೂ ಹೋಗೋಣ. ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ಘಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ಘಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಕುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಕುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ, ತ್ರಿನೇತ್ರಧರ ಪಿನಾಕಧರ. ಹರ ಹರ ಶಿವ ಶಂಕರ, ಹರ ಹರ ಶಿವ ಶಂಕರ, ಹರ ಹರ ಶಿವ ಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ಘಟ ನಿವಾಸ ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಅಯ್ಯೋ, ನಾನಿದಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆನು. ಹಿಂದೆ ವಿಶ್ವಾಮಿತ್ರರ ಯಾನವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಯಾರು, ಸೀತಾಮಾತೆಯರ ಯಾರೆಂಬುದನ್ನು ಈ ಅವಿವೇಕಿಗೆ ಎಷ್ಟೇ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂದಾಯಿತು. ವಿನಾಶಕಾಲೇ ವಿಪರೀತ ಎಬ್ಬಂತೆ
ಈ ದುರಂಕಾರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು. ಅದರಿಂದ ಇಡೀ ಲಂಕೆ ಭಸ್ಮಾಭೂತವಾಗಿ ಹೋಗುವುದು. ಶಂಭೋ ಮಹಾದೇವ. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ ಸ್ವಾಮಿ. ಸೀತಾ, दानव माये प्रेम जाये 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 निजवन रुवे इलियदा निजवन रुवे इलियदा ನಿಜವನು ಅರುಗುವೆ ಇಲಿಯಗಿದ ನಿಜ
ಮೃಗವನ್ನೇನಿದ ಮೃಗವನ್ನೇನಿದ ಜಾನಕಿ ಕನಕಮಯವಾದ ದೇಹದಿಂದ ಕೂಡಿದ ಇಂಥ ಸಾರಂಗವನ್ನು ಇದುವರೆಗೂ ಈ ಸ್ಥಳದಲ್ಲಿಯೇ ಕಂಡಿಲ್ಲ. ಇದು ಮಾಯಾ ಮೃಗವೆಂದೇ ಸಂದೇಹವಾಗುತ್ತಿರುವುದು. ಇದನ್ನ ಬಯಸಬೇಡ ಬಿಡು. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸಲ್ಲಿ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗ ನನಗೆ ತಂದು ಕೊಡಬಾರದೆ? ಜಾನಕಿ, ಹಿಂದೆ ನಾವು ಶೂರ್ಪನಖಾ ದೇವಿಯನ್ನು ಅಪಮಾನ ಮಾಡಿ ಕಳುಹಿಸಿದ್ದೆವು. ಆದ್ದರಿಂದ ಆ ದಾನವರೇ ಈ ರೂಪಿನಿಂದ ಬಂದು ನಮ್ಮನ್ನು ವಂಚಿಸುತ್ತಿರಬಹುದು. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ನಿನಗೆ ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಓಹೋ, ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದು ಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಲಕ್ಷ್ಮಣ, ಶಾಂತಿ ಶಾಂತಿ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ ಕರೆದಿರಾ? ಲಕ್ಷ್ಮಣ, ಅಗ್ರಜ, ಜಾನಕಿಯು ಈ ಸಾರಂಗವನ್ನು ಬಯಸುತ್ತಿರುವಳು. ಹಾಗಿದ್ದರೆ ನಾನೇ ಹಿಡಿದು ತರುತ್ತೇನೆ ಅಣ್ಣ. ಬೇಡ ಬೇಡ ಲಕ್ಷ್ಮಣ. ಸತಿಯು ಅಪೇಕ್ಷೆ ಪಟ್ಟುದನ್ನು ಈಡೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯ. ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾ ಮೃಗವಾಗಿದ್ದರೆ ಅಲ್ಲಿಯೇ ಸಂಹರಿಸಿ ಬರುತ್ತೇನೆ. ನಾನು ಬರುವ ತನಕ ಸೀತೆ ಓರ್ವಳನ್ನೇ ಬಿಟ್ಟು ಎಲ್ಲಿಯೂ ಕದಲಬಾರದು. ತಿಳಿಯಿತೆ? ಹಾಗೆ ಆಗಲಿ ಅಗ್ರಜ. ಎಲೇ ಮೃಗವೇ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಮೃಗವೇ ನೀ? ಅಲ್ಲಿಗೆ ನಿನ್ನಯ ಕೊಲ್ಲ ನಡಗಿವೆ. ಅಲ್ಲಿಗೆ ನಿನ್ನಯ ಕೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಮೃಗವೇ ನೀ? ಹಾ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಜನನೇ, ಕೇಳಿದ್ಯಾ ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಧ್ವನಿ ಏನೋ ಕೇಳಿ ಬಂದಿತು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಚಿಂತಿಸಬೇಡ ತಾಯಿ. ಇಲ್ಲ ಇಲ್ಲ, ಇದು ಖಂಡಿತವಾಗಿ ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಇದೇನಮ್ಮ ಇಂತಹ ಮಾತು? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯ ಬಂದರೇನಮ್ಮ? ನೀವು ಚಿಂತಿಸಬೇಡ ತಾಯಿ, ಧೈರ್ಯದಿಂದಿರಿ. ಅದು ಅಲ್ಲದೆ ಲಕ್ಷ್ಮಣ, ಅಮ್ಮ, ನಾನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ನಿನ್ನ ಮನದ ಮಾತ್ಸರ್ಯವೇನೆಂಬುದನ್ನು ನಾನು ಈಗ ಅರಿತೆ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನು ಸಾಧಿಸಿ ನೀನು ನನ್ನ ಮಾನ ಹರಣ ಮಾಡಲು ಯೋಚಿಸುವ ಶ್ರೀರಾಮಚಂದ್ರ ಸರಳಿನ ತೆರದಿ ಕರ್ಣಯುಗವಂ ಎರಿಯುತ್ತಿರುವ ಈ ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ, ಈ ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ ಹರಣಂ ಹೋಗಿಲ್ಲ ಮಕಠ ಕಠಿಣ ಪಂತೋ ರಾಮ ರಾಮ ರಾಮ. ಸಾಕು ತಾಯಿ, ಸಾಕು. ಕೇಳಲಾರೆನಮ್ಮ, ಕೇಳಲಾರೆನು. ನಿಮ್ಮ ಬಾಯಿಂದ ಇಂತಹ ಮಾತುಗಳೇ ಸಾಕು ತಾಯಿ,
ಸಾಕು ಅಮ್ಮ. ನಾನು ನಿಮ್ಮನ್ನು ನನ್ನ ಎತ್ತ ತಾಯದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದೆನು. ನಿಮ್ಮ ಬಾಯಲ್ಲಿ ಇಂಥ ಮಾತುಗಳೇ? ಆಗಲಿ ತಾಯಿ, ಆಗಲಿ. ಅಗ್ರಜನ ಆಜ್ಞೆಯನ್ನು ಮೀರಿದ ಶಾಪವೂ ಬಂದರೂ ಬರಲಿ. ಈಗಲೇ ಹೋಗಿ ಅಗ್ರಜನನ್ನು ಕಾಣುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಅಮ್ಮ, ನಾನಾಗಲಿ ಅಗ್ರಜಾನನಾಗಲಿ ಬರುವರೆಗೂ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವನು. ಯಾವುದೇ ಕಾರಣಕ್ಕೂ ನೀವು ದಾಟಬಾರದು ತಾಯಿ. ಹಾಗೆ ಆಗಲಿ. ವನಸ್ಥಳಗಳಿರ ಹರುಳತೆಗಳಿರ ವಟವೃಕ್ಷಗಳಿರ ತಲೆ ಕಾಯುವುದೆಂಬ ಸೀತಾಮಾತೆಯ ತಲೆ ಕಾಯುವುದೆಂಬ ಸೀತಾಮಾತೆಯ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಭದ್ರೆ ಪೂಜ್ಯರಿಗೆ ವಂದಿಸುವೆನು. ಭದ್ರೆ, ಬಹಳ ದೂರದಿಂದ ಮಾರ್ಗಾಯಾಸದಿಂದ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ನೀಡು ಭದ್ರೆ. ಪೂಜ್ಯರು, ತಮ್ಮನ್ನು ಸತ್ಕರಿಸೋಣವೆಂದ್ರಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದನನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಆಗುವುದಿಲ್ಲ ಭದ್ರೆ, ಆಗುವುದಿಲ್ಲ. ಬಹಳ ದೂರದಿಂದ ಮಾರ್ಗಾಯಾಸದಿಂದ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ನೀಡು ಭದ್ರೆ. ಕ್ಷಣಕಾಲ ನಿಲ್ಲಿ, ಈಗಲೇ ಭಿಕ್ಷೆಯನ್ನು ತರುತ್ತೇನೆ. ಪೂಜ್ಯರೇ, ಇದು ಸ್ವೀಕರಿಸಿ. ಬಳಿಗೆ ಬಂದು ನೀಡಬಾರದೆ ಭದ್ರೆ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದನಾದ ಲಕ್ಷ್ಮಣ ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು, ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಭದ್ರೆ, ಮಾರ್ಗಾಯಾಸದಿಂದ ನನ್ನ ಅಸುನೀಗಿದ್ದೆ ಆದರೆ ಬ್ರಹ್ಮಹತ್ಯಾ ದೋಷವು ಬರುವುದು. ಇಡೀ ಶಾಪವನ್ನ. ಶಾಂತರಾಗಿ, ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡು ಭದ್ರೆ. ಇದೋ ಸ್ವೀಕರಿಸಿ. ಇನ್ನೂ ಬಳಿಗೆ ಬಾ. ಇದೋ ಸ್ವೀಕರಿಸಿ. ಇನ್ನೂ ಬಳಿಗೆ ಬಾ. ಇನ್ನೂ ಬಳಿಗೆ ಬಾ. ಬಳಿಗೆ ಬಂದು ನೀಡು ಭದ್ರೆ. ಸ್ವೀಕರಿಸಿ ಪೂಜ್ಯರೇ. ಜಾನಕಿ, ಇದೋ ನೋಡು ಪೌರಶ್ಚವಂಶ ಕಳಸಾಂಬುದಿ ಚಂದ್ರನ. ಜಾನಕಿ, ಇದೋ ನೋಡು ಪೌರಶ್ಚವಂಶ ಕಳಸಾಂಬುದಿ ಚಂದ್ರನ. ಇದೋ ನೋಡು ನಿರ್ಜಲ ಮನೋತ್ಸಾಹ ಭಂಗನ. ಇದೋ ನೋಡು ಮನ್ಮತಾಂಗನ. ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ. ನೋಡೇ ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾನಗರ.
ನಗರಕ್ಕೆ. ಇದೇನಿದು? ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಜಾನಕಿ, ನಿನ್ನನ್ನು ಇಲ್ಲಿ ರಕ್ಷಿಸುವರಾರೂ ಇಲ್ಲ. ನಡೆ ಲಂಕಾ ನಗರಕ್ಕೆ. ಮಾವನವರ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಪಾಪಿನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ನನ್ನನ್ನು ರಕ್ಷಿಸಬಾರದೆ? ನನ್ನನ್ನು ರಕ್ಷಿಸಲು ಯಾರು ಜಾನಕಿ, ಯಾರು ಯಾರು ನನ್ನ ದಶರಥ ಮಹಾರಾಜನ ರೋಧಿಸುತ್ತಿರುವರಲ್ಲ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸೆ. ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿ ಇಲ್ಲದೆ ಇರುವ ಸಮಯದಲ್ಲಿ ಈ ಪಾಪಿಯು ನನ್ನ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನ ರಕ್ಷಿಸಿ ಪಕ್ಷಿರಾಜ. ಎಲ್ಲವೋ ನಾರೀಶ್ವರ, ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುತ್ತಿರುವ್ಯಾ? ನಿಜವಾದ ಗಂಡೆ ನೀನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಯದ್ದೆ, ನೀನವರೆಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರನಾದ ಮಹಾಪರಾಕ್ರಮಶಾಲಿಯಾದ ಜಟಾಯು. ನೀನ್ಯಾರೆಂಬುದನ್ನು ತಿಳಿಸು. ನಾನು ಸ್ವರ್ಣಲಂಕಾಧೀಶ್ವರನಾದ ದಶಕಂಠ ರಾವಣ. ಯುದ್ಧಕ್ಕೆ ಸಿದ್ಧನಾಗು. ಜಟಾಯು, ಈತನು ಬಹು ಪರಾಕ್ರಮಶಾಲಿ ಎಂಬುದನ್ನು ತಿಳಿದಿರುವನು. ಈತನನ್ನು ಉಪಾಯದಿಂದ ಗೆದ್ದು ಮುಂದೆ ಹೋಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳಾದುದರಿಂದ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣವೇ? ಹಾಗೆ ಆಗಲಿ. ಹಾಗಾದರೆ ನಿನ್ನ ಜೀವದ ನೆಲೆಯನ್ನು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ಈ 2 ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆ ಈ ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿ. ಯುದ್ಧಕ್ಕೆ ಸಿದ್ಧನಾಗುವಾದರೆ ಸಿದ್ಧನಾಗು. ಮೋಸಗಾರ, ನೋಡಿದೆಯಾ ನಿನ್ನ ಸ್ಥಿತಿ? ರಕ್ಷಣೆಗೆ ಬಂದ ಜಟಾಯುವಿನ ಸ್ಥಿತಿ ಏನಾಯಿತೆಂಬುದನ್ನ. ಇಲ್ಲಿ ನಿನ್ನನ್ನು ರಕ್ಷಿಸುವರಿನ್ಯಾರೂ ಇಲ್ಲ. ನಡೆ ಲಂಕಾ ನಗರಕ್ಕೆ. ಇದೇನಿದು? ನನ್ನನ್ನು ರಕ್ಷಿಸಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಹಾಗಾದ್ರೆ ಈಗ ನಾನೇನು ಮಾಡಲು? ಜಾನಕಿ, ಏನೇನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ. ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ರಾಮಚಂದ್ರ,